ಹಾರೋಹಳ್ಳಿ ವರ್ತಕರ ಸಂಘ, ಹಾರೋಹಳ್ಳಿ ನಾಗರಿಕರ ಹಿತಸಂರಕ್ಷಣಾ ಸಮಿತಿ, ರೋಟರಿ ಹಾರೋಹಳ್ಳಿ ಟ್ರಸ್ಟ್ ಮತ್ತು ರೋಟರಿ ಕ್ಲಬ್ ಆಫ್ ಹಾರೋಹಳ್ಳಿ, ಅಟಲ್ ದಯಾಳ್ ಚಾರಿಟಬಲ್ ಟ್ರಸ್ಟ್ ಹಾರೋಹಳ್ಳಿ, ಕಲ್ಪವೃಕ್ಷ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ ಹಾರೋಹಳ್ಳಿ ಸಂಸ್ಥೆಗಳ ವತಿಯಿಂದ ಡಾಕ್ಟರ್ ಚಂದ್ರಮ್ಮ ದಯಾನಂದ ಸಾಗರ್ ಆಸ್ಪತ್ರೆ ಮತ್ತು ವೈದ್ಯಕೀಯ ಕಾಲೇಜು ಹಾರೋಹಳ್ಳಿ ಇವರ ಸಹಯೋಗದೊಂದಿಗೆ ವಿಶ್ವ ವೈದ್ಯರ ದಿನಾಚರಣೆಯ ಅಂಗವಾಗಿ ದಿನಾಂಕ 7/7/2024 ಭಾನುವಾರ ಬೃಹತ್ ಉಚಿತ ಆರೋಗ್ಯ ತಪಾಸಣೆ ಮತ್ತು ಔಷಧಿ ವಿತರಣಾ ಕಾರ್ಯಕ್ರಮವನ್ನು ಹಾರೋಹಳ್ಳಿಯ ಗ್ರಾಮಾಂತರ ಪ್ರೌಢಶಾಲೆ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಶಾಲಾ ಮಕ್ಕಳಿಗೆ ಮತ್ತು ಸಾರ್ವಜನಿಕರಿಗೆ ವೈದ್ಯಕೀಯ ತಪಾಸಣೆ ಮಾಡಿ ಔಷಧಿಗಳನ್ನು ಉಚಿತವಾಗಿ ನೀಡಲಾಯಿತು. ಕಣ್ಣಿನ ತಪಾಸಣೆ, ಇಸಿಜಿ, ಹೃದಯ ತಪಾಸಣೆ, ರಕ್ತ ಪರೀಕ್ಷೆಗಳನ್ನು ಮಾಡಲಾಯಿತು. ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಮಾತನಾಡಿದ ರಾಮನಗರ ಶಾಸಕರಾದ ಇಕ್ಬಾಲ್ ಹುಸೇನ್ ರವರು, ಮಾಜಿ ಸಂಸದರಾದ ಡಿ.ಕೆ. ಸುರೇಶ್ ರವರು ಕೆರೆ ಅಭಿವೃದ್ಧಿಗೆ 20 ಕೋಟಿ ಅನುದಾನ ನೀಡಿದ್ದಾರೆ. ಈಗಾಗಲೇ 5 ಕೋಟಿ ಹಣ ಬಿಡುಗಡೆಯಾಗಿದೆ ಮತ್ತು ಹಾರೋಹಳ್ಳಿಯ ರಸ್ತೆ ಅಗಲೀಕರಣಕ್ಕೆ ಈಗಾಗಲೇ ಪಕ್ಷಭೇದ ಮರೆತು ಎಲ್ಲ ಒಪ್ಪಿಗೆ ಸೂಚಿಸಿದ್ದಾರೆ. ಇನ್ನೊಂದು ವಾರದಲ್ಲಿ ಕಾರ್ಯ ಪ್ರಾರಂಭವಾಗಲಿದೆ ಎಂದರು. ನಂತರ ಹಲವು ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದವರಿಗೆ ನಾಗರಿಕ ಸನ್ಮಾನ ಮಾಡಿದರು. ಕಾರ್ಯಕ್ರಮದಲ್ಲಿ ಕಲ್ಪವೃಕ್ಷ ಕೋಆಪರೇಟಿವ್ ಸೊಸೈಟಿಯ ಅಧ್ಯಕ್ಷರಾದ ಎಚ್.ಎಸ್. ಮುರಳೀಧರ್, ಉಪಾಧ್ಯಕ್ಷರಾದ ಸುಬ್ರಹ್ಮಣ್ಯ, ಪ್ರಧಾನ ಕಾರ್ಯದರ್ಶಿ ಎಚ್.ಟಿ. ಶ್ರೀನಿವಾಸ್ ಮತ್ತು ಆಡಳಿತ ಮಂಡಳಿ ಸದಸ್ಯರು ಭಾಗವಹಿಸಿದ್ದರು. ವಿಶೇಷ ಆಹ್ವಾನಿತರಾಗಿ ಮೋಹನ್ ಮೆಡಿಕಲ್ಸ್ನ ಮದನ್ ಮೋಹನ್ ಹೊಳ್ಳ ಮತ್ತು ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾದ ಎಚ್.ಕೆ. ನಾಗರಾಜು, ವಿಎಸ್ಎಸ್ಎನ್ ಅಧ್ಯಕ್ಷರಾದ ಸೋಮಶೇಖರ್, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಬಿ. ನಾಗೇಶ್, ಬಾಲರಾಜು ಮುಂತಾದವರು ಭಾಗವಹಿಸಿದ್ದರು. ಕೆರೆ ಅಭಿವೃದ್ಧಿಗೆ ಈಗಾಗಲೇ ನಮ್ಮ ನಾಯಕರು, ಮಾಜಿ ಲೋಕಸಭಾ ಸದಸ್ಯರು 20 ಕೋಟಿಯನ್ನು ಅನುದಾನವನ್ನು ಬಿಡುಗಡೆ ಮಾಡಿಸಿದ್ದಾರೆ. ಅಥವಾ 5 ಕೋಟಿ ರೂಪಾಯಿ ಈಗಾಗಲೇ ಅನುದಾನ ಬಿಡುಗಡೆ ಮಾಡಿದ್ದಾರೆ. DPR 20 ಕೋಟಿ ಕೊಟ್ಟಿದ್ದರು, ಅದನ್ನು 5 ಕೋಟಿ ಈಗಾಗಲೇ ಸ್ಯಾಂಕ್ಷನ್ ಮಾಡಿದ್ದಾರೆ. ಇನ್ನು ಬೇರೆ ಬೇರೆ ರೀತಿಯಲ್ಲಿ ಅದಕ್ಕೆ ಒಂದು ರೂಪ ಕೊಡಬೇಕಾದ್ರೆ ಇನ್ನಷ್ಟು ಬೇರೆ ಬೇರೆ ರೀತಿಯಲ್ಲಿ ಹಣ ಸಂಗ್ರಹಣೆ ಮಾಡಬೇಕು ಅಂತ ಹೇಳಿದ್ದಾರೆ. ಅದನ್ನು ಬೇರೆ ಬೇರೆ ಇಲಾಖೆ ಜೊತೆ ಮಾತಾಡ್ತಾ ಇದ್ದೀವಿ. ವಿಶೇಷವಾಗಿ ಮೊದಲನೇ ಆದ್ಯತೆ ನಮ್ಮದು ರೋಡ್ ಅಗಲೀಕರಣದ ಬಗ್ಗೆ ಎಲ್ಲರೂ ಇವತ್ತು ಸಹಮತ ವ್ಯಕ್ತ ಮಾಡಿದ್ದಾರೆ. ಯಾವುದೇ ಪಕ್ಷ ಇರ್ಬೋದು, ಯಾವುದೇ ಜಾತಿ ಇರ್ಬೋದು, ಯಾವುದೇ ಧರ್ಮ ಇರ್ಬೋದು, ಯಾರೇ ಇರ್ಬೋದು, ವರ್ತಕರಾಗಿರ್ಬೋದು ಅಥವಾ ಸಾಮಾನ್ಯ ಜನರಾಗಿರ್ಬೋದು, ಎಲ್ಲರೂ ಕೂಡ ಇದ್ರ ಬಗ್ಗೆ ಒಲವನ್ನು ತೋರಿಸಿದ್ದಾರೆ. ಇಲ್ಲ, ಇದು ಬೇಕು, ಹಾರೋಹಳ್ಳಿ ವೇಗವಾಗಿ ಬೆಳೀತಾ ಇದೆ, ಸೊ ಆ ನಿಟ್ಟಿನಲ್ಲಿ ಅಗಲೀಕರಣ ಬೇಕಂತ ಹೇಳಿದ್ದಾರೆ. ವ್ಯತ್ಯಾಸ ಏನು ಅಂತ ಹೇಳಿದ್ರೆ, ಇಷ್ಟು ಅಗಲೀಕರಣ ಮಾಡಿದ್ರೆ ಸ್ವಲ್ಪ ಕೆಲವರಿಗೆ ತೊಂದರೆ ಆಗ್ತದೆ ಅಂದ್ಬಿಟ್ಟು ಕೆಲವರು ಅವರ ಸಹಮತವನ್ನು ವ್ಯಕ್ತ ಮಾಡಿದ್ದಾರೆ. ಅದರಲ್ಲಿ ನಾನು ಎಲ್ರಿಗೂ ಜೊತೆ ತಗೊಂಡು ಕರ್ಕೊಂಡು ಹೋಗ್ಬೇಕಾಗ್ತದೆ. ಅವ್ರಿಗೆ ಹೇಳಿದ್ದೀನಿ, ಮುಂದಿನ ದಿವಸದಲ್ಲಿ ನಾವೆಲ್ಲರೂ ಕೂಡ ಭವಿಷ್ಯದ ಬಗ್ಗೆ ಆಲೋಚನೆ ಮಾಡಬೇಕು, ದೂರದೃಷ್ಟಿ ಮಾಡಿಕೊಂಡು ನಾವೆಲ್ಲರೂ ಕೆಲಸ ಮಾಡಬೇಕು ಅಂತೇಳಿ ಅವರ ಮನವನ್ನು ಹೋಲಿಸಲಿಕ್ಕೆ ನಾನು ಹೇಳಿದ್ದೀನಿ. ಒಪ್ಕೊಂಡಿದ್ದಾರೆ. ಹಿಂದೆ ಮುಂದೆ ಮಾಡಿ ನಾವೆಲ್ಲರೂ ಕೂಡ ಅಗಲೀಕರಣವನ್ನು ಆದಷ್ಟು ಬೇಗ ಇನ್ನೊಂದು ವಾರ 15 ದಿವಸದಲ್ಲಿ ಒಂದು ಸಭೆಯನ್ನು ಮಾಡಿ ಅಗಲೀಕರಣದ ಕೆಲಸ ಪ್ರಾರಂಭವನ್ನು ಮಾಡ್ತೀವಿ. ಎಷ್ಟರಿಗೆ ಅಂತ ನಮ್ಮ ಉದ್ದೇಶ, ದೂರದೃಶ 80 ಅಡಿ, ಅವರು 60 ಅಡಿ. ಏನೋ ನಮ್ಮ ಕೆಪಾಗಲಿ ಏನೋ ಮಾಡಬೇಕಲ್ಲ, ಸಾರ್ವಜನಿಕರು ಅವರೇ ತಾನೇ ಎಲ್ಲ ಓಡಾಡೋರು. ಅವ್ರ ದೃಷ್ಟಿ ಮಾಡಿಕೊಂಡೇ ಕೆಲಸ ಮಾಡೋಣ, ನೋಡೋಣ ಹಿಂದೆ ಮುಂದೆ ಏನೋ ಒಂದು ತೀರ್ಮಾನಕ್ಕೆ ಮಾಡೋಣ. ರೆಸ್ಪಾನ್ಸ್ ಚೆನ್ನಾಗಿದೆಯಾ? ಜನ ಅನುಕೂಲ ಪಡಿತಾ ಇದ್ದಾರೆ. ಅಷ್ಟೇ ಸಾಕು, ಮತ್ತು ಪ್ರಯೋಜನ ಪಡಿಬೇಕು ಅಷ್ಟೇ. ನಾವು ಆರ್ಗನೈಸ್ ಮಾಡೋದು ಮುಖ್ಯ ಅಲ್ಲ, ನೀವು ಬರೋದು ಮುಖ್ಯ ಅಲ್ಲ, ಅವ್ರು ಪ್ರಯೋಜನ ಪಡಿಬೇಕು, ಅದು ಮುಖ್ಯ. ಅದು ಮಕ್ಕಳು ಬರಬೇಕಲ್ಲ, ಒಂದು ಲೆಟರ್ ವಯಸ್ಸು ಮಾಡಿ ಅಲ್ಲಿ ಹೊರಗಡೆ ಮಾಡಿ 20. Okay. But any advice or any treatment? Listen, we have asked some people to come and refer them. Hospital. What for operation?
ಮಹೇಶಣ್ಣ And 2020 we have referred from cattle session. Refer means what? Sir, we did arrange Any surgical in the sir, cattle session. surgical. Yes, sir. Can I have it just now with you? Yes, sir. Please. You have any diagnosis, sir? Yeah. You have diagnosis. Can I have it? You have diabetes or? Yeah, I am a diabetic. Have you taken medicine, sir? Yeah. Have you undergone your eye treatment? Yeah, I have one. They have put drops and checked your Yeah, yeah, yeah. The right eye has small fleshy growth that is initial stage and lens is clear. They Yes. have very fine cataract. Yeah. At this time, they have glasses that is clear with special glass. No need to go for any further distance. No, the only thing is if they have done your retina check 1 year back, they need to do it after 1 year. Annual diabetic retina screening. Thank you. ಸರ್ ಹಾಗೆ ರೀ What medicines you are giving prescription or free medicines? Free medication, sir. No, you are just giving the prescription or any free medicines you are giving. Free medicine, we You are give giving. prescription. ಮಾಡಿಸಿದ್ದಾ ಇದೇ ಫಸ್ಟಾ ಇದನ್ನು ಇದೆಯಾ ಉರಿ ಮೆಣಸಿನಕಾಯಿ ಜಾಸ್ತಿ ತಿಂತೀಯಾ ಡಾಕ್ಟ್ರಿಗೆಲ್ಲ ಹೇಳಿದ್ದೀಯಾ ಚೆಕಪ್ ಮಾಡಿಸಿ ಏನೇನಿದೆ ನಿಮ್ಗೆ ಹೇಳು ಮತ್ತೆ ಉರಿ ಏನು ನೀನು ಪ್ರಾಬ್ಲಮ್ ಆಗ್ತಾ ಇದೆ ಇದೆ ನೋವು ಉರಿನ ಯಾವಾಗಿಂದ ಏನು ಅಂತ ಡಾಕ್ಟರ್ ಹತ್ರ ಮಾತಾಡ್ತಾರೆ ಬೇಕೇ ಬೇಕಂತ ಇದಕ್ಕೆ ಒಂದು ಸ್ಕ್ರೀನ್ ಸಪ್ರೇಟ್ ಆಗಿ ಸ್ವಲ್ಪ ಲೈಟ್ ಗಿಟ್ ಎಲ್ಲ ಹಾಕಿ ಅವರಿಗೆ ವ್ಯವಸ್ಥೆ ಸಪ್ರೇಟಾಗಿ ಮಾಡಬೇಕು ಕಷ್ಟ ಮಾಡಿಸಿರೋ ಲೇಡೀಸ್ಗೆಲ್ಲ ಸ್ಕ್ರೀನ್ ಆಗಿ ಮಾಡಿಲ್ಲ ತೋರಿಸ್ತಾ ತೋರಿಸ್ಲಿಲ್ವಾ ಪಿ ಸಿ ಜಿ ಮಾಡಿಸ್ತಾ ಮಾಡಿಸ್ಬೇಕು ಯಾವುದು ಭಾಳ ದುಡ್ಡಿ ಏನವ ನೀವು ತೋರಿಸಿದ್ರಾ ಟಿವಿ ಹಾಂ ಆಪರೇಷನ್ ಮಾಡಬೇಕಂತ ಆಡಿಯೋ ಮೆಟ್ರಿಕ್ ಅಂತ ಮಿಷಿನ್ ಬರ್ತಾರೆ ಚೆಕ್ ಮಾಡ್ತಾರೆ ನಿನಗೆ ಏನು ಮಾಡಬೇಕಂತಂದ್ರೆ ಮಿಷಿನ್ ಎಲ್ಲ ಆಡಿಯೋ ಮೆಟ್ರಿಕ್ ಮಿಷಿನೇ ಹೇಳ್ತದೆ ಮಾಡಿಸಿ Content drops, no? Again, flu, cold, cough. ಕಾಫ್ ಕೊಡ್ತಾ ಇದ್ದ ಜನರಲ್ ಮೆಡಿಸಿನ್ ಫೀವರ್ ಕಾಫ್ ಬಿ ಪಿ ಶುಗರ್ ಎಲ್ಲ ವಿದ್ಯಾರ್ಥಿ ಸಮುದಾಯದವರೇ ವಿಶ್ವ ವೈದ್ಯರ ದಿನಾಚರಣೆಯಾಗಿರ್ತಕ್ಕಂಥ ಇಂತಹ ಮಹತ್ವದ ದಿನ ಹಾರೋಹಳ್ಳಿ ವರ್ತಕರ ಸಂಘ, ಹಾರೋಹಳ್ಳಿ ನಾಗರಿಕ ಹಿತರಕ್ಷಣಾ ಸಮಿತಿ, ರೋಟರಿ ಹಾರೋಹಳ್ಳಿ ಟ್ರಸ್ಟ್, ಅಟಲ್ ದಯಾಳ್ ಚಾರಿಟಬಲ್ ಟ್ರಸ್ಟ್, ಕಲ್ಪವೃಕ್ಷ ಕೋಆಪರೇಟಿವ್ ಸೊಸೈಟಿ ಈ ಎಲ್ಲ ಸ್ಥಳದ ಸಂಘ ಸಂಸ್ಥೆಗಳ ವತಿಯಿಂದ ಹಾಗೂ ಶ್ರೀಮತಿ ಡಾಕ್ಟರ್ ಚಂದ್ರಮ್ಮ ದಯಾನಂದ ಸಾಗರ್ ಇವರ ವೈದ್ಯರ ಸಮೂಹದ ಸಹಯೋಗದೊಂದಿಗೆ ಉಚಿತ ವೈದ್ಯಕೀಯ ತಪಾಸಣಾ ಶಿಬಿರ ಹಾಗೂ ಉಚಿತವಾದ ಔಷಧಿಗಳನ್ನು ವಿತರಣಾ ಸಮಯ ಒಂದು ಕಾರ್ಯಕ್ರಮವನ್ನು ಎಲ್ಲ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ಗ್ರಾಮಾಂತರ ಪ್ರೌಢಶಾಲೆಯ ಹಾರೋಹಳ್ಳಿ ಆವರಣದಲ್ಲಿ ಹಮ್ಮಿಕೊಂಡಿದ್ದೆವು. ಈ ಒಂದು ಕಾರ್ಯಕ್ರಮ ಬೆಳಿಗ್ಗೆ 9 ಗಂಟೆಯಿಂದಲೇ ಪ್ರಾರಂಭ ಆಗಿ ಈಗ ಸನ್ಮಾನ್ಯ ಶಾಸಕರು, ಜನಪ್ರಿಯ ಪ್ರತಿನಿಧಿಗಳು ಆಗಿರ್ತಕ್ಕಂಥ ಇಬ್ಬಾ ಹುಸೇನ್ ಅವರು ಆಗಮಿಸಿದ್ದಾರೆ. ಈಗ ವೇದಿಕೆ ಕಾರ್ಯಕ್ರಮ ಪ್ರಾರಂಭ ಆಗ್ತಾ ಇದೆ. ಕಾರ್ಯಕ್ರಮವನ್ನು ಪ್ರಾರ್ಥನೆಯಲ್ಲಿ ಪ್ರಾರಂಭ ಮಾಡೋಣ. ಪ್ರಾರ್ಥನೆಯನ್ನು ನಡೆಸಿಕೊಡ್ತಾರೆ ಶ್ರೀಮತಿ ಜಯಭಾರತಿ ಮೇಡಮ್ ಅವರು. ದಯಾ ನಿಧಿಂ ಶುಭವರದ ಶ್ರೀ ವಿನಾಯಕ
ಹಾರೋಹಳ್ಳಿ ವರ್ತಕ ಸಂಘದಿಂದ ಆರೋಗ್ಯ ತಪಾಸಣಾ ಶಿಬಿರಕ್ಕೆ ನಮ್ಮ ಒಂದು ಕರೆಗೆ ಹೋಗ್ಬಿಟ್ಟು ಆಗಮಿಸಿರುವ ರಾಮನಗರ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಶ್ರೀಯುತ ಎಚ್ ಎ ಇಕ್ಬಾಲ್ ಹುಸೇನ್ ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ವಿವೇಕ್ ಅವರು PGS ಸಂಸ್ಥೆಯ ನರರೋಗ ತಜ್ಞರು ಅವರು ಸಹ ನಮ್ಮ ಒಂದು ಕರೆಗೆ ಹೋಗ್ಬಿಟ್ಟು ಬಂದಿದ್ದಾರೆ. ಅವರಿಗೂ ಸಹ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಡಾಕ್ಟರ್ ಚಂದ್ರಮ್ಮ ದಯಾನಂದ ಸಾಗರ್ನ ಉಪ ಪ್ರಾಂಶುಪಾಲರಾದಂಥ ಶ್ರೀಯುತ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಸರ್ ಒಳಗಡೆ ಬನ್ನಿ ಸರ್, ಒಳಗಡೆ ಬನ್ನಿ, ಒಳಗಡೆ ಬನ್ನಿ. ಇಲ್ಲಿ ನೋಡಿ. ಔಷಧಿ ವಿಭಾಗದ ಮುಖ್ಯಸ್ಥರು ಅವರು ಸಹ ಬಂದಿದ್ದಾರೆ. ಅವರು ಸಹ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಈ ಸೈಡ್ ಬನ್ನಿ. ಹಾರೋಹಳ್ಳಿಯ ಹಿರಿಯ ಕಾಂಗ್ರೆಸ್ ಮುಖಂಡರು ಮತ್ತು ಹಾರೋಹಳ್ಳಿ ಔಷಧಿ ವಿಭಾಗದಲ್ಲಿ ಹಿರಿಯರಾದಂತಹ ಸನ್ಮಾನ್ಯ ಶ್ರೀ ಮದನ್ ಮೋಹನ್ ಬಳ್ಳಾರು ಬಂದಿದ್ದಾರೆ. ಅವರು ಸಹ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಅವರು ಸಹ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನೋಡಿ. ಸೋಮಣ್ಣನವರು ಸಹ ಬಂದಿದ್ದಾರೆ. ಅವರು ಸಹ ನೋಡಿ. ಹಾಗೆ ರೀ. ಅವರು ಸಹ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಅವರು ಸಹ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಬೇರೆ ಹಿರಿಯ ಮುಖಂಡರಾದಂಥ ಮುನಿಯಪ್ಪನವರು ಬಂದಿದ್ದಾರೆ. ಅವರು ಸಹ ನೋಡಿ. ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮಾಜಿ ತಾಲೂಕು ಪಂಚಾಯತ್ ಅಧ್ಯಕ್ಷರು ಅವರು ಬಂದಿದ್ದಾರೆ. ಅವರು ಸಹ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಈ ಸೈಡ್ ಬನ್ನಿ. ಹಾಗೆ ಹಾರೋಹಳ್ಳಿ ನಾವು ಹಿಂದೆ ಹೋಗ್ಬೋದು, ಇವ್ರು ಮುಂದೆ ಇರ್ತಾರಲ್ಲ, ನಾವೇನು ಮಾಡೋಣ? ನಮ್ಮ ಫೋಟೋ ಕೇಳಿದಾಗ ಏನು ಮಾಡೋಣ? ಹಿಂದಕ್ಕೆ ಬನ್ನಿ ಸರ್. ಯಾರು ಹೋಗಲ್ಲ ಸರ್, ಸಿಕ್ಕಾಪಟ್ಟೆ ಇರ್ತಾರೆ. ಮಾಡೋದೇನು? ಏನು ಮಾಡೋಕ್ಕಾಗಲ್ಲ. ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಕಡೆ ಒಂದು ಸಣ್ಣ ವಿಷಯದೊಂದಿಗೆ ಒಂದು ಪ್ರಾಥಮಿಕ ಭಾಷಣ ಶುರು ಮಾಡ್ತಾ ಇದ್ದೀನಿ. ಒಂದು ದೊಡ್ಡ ಊರು, ಆ ಊರಲ್ಲಿ ಭಾರಿ ದೊಡ್ಡ ಊರು, ಆ ಊರಿಗೆ ಭಾರಿ ದೊಡ್ಡ ಅಗಾಧ ಶ್ರೀಮಂತರಿದ್ರು.
ಏಕಾಏಕಿ ಒಂದಿನ ಹಾರ್ಟ್ ಅಟ್ಯಾಕ್ ಆದ ತಕ್ಷಣ ಅವ್ರನ್ನ ಮಕ್ಕಳು 4-5 ಜನ ಮಕ್ಕಳಿದ್ರು ಫಾರಿನಲ್ಲಿ, ಪ್ಯಾರಿಸಲ್ಲಿ, ಲಂಡನ್ನಲ್ಲಿ ಇದ್ರು. ಅದಾದ ನಂತರ ದಯಮಾಡಿ ಒಂದು 5 ನಿಮಿಷ ಪ್ಯಾರಿಸಲ್ಲಿ, ಲಂಡನ್ನಲ್ಲಿ ಕೆಲಸ ಮಾಡಿದ್ರು ಕೋಟ್ಯಾಧೀಶ್ವರರು. ಏಕಾಏಕಿ ಒಂದು ಮಧ್ಯರಾತ್ರಿ ಅವರಿಗೆ ಫೀವರ್ ಹಾರ್ಟ್ ಅಟ್ಯಾಕ್ ಆಯಿತು. ಹಾರ್ಟ್ ಅಟ್ಯಾಕ್ ಆದ ತಕ್ಷಣ ಅಕ್ಕಪಕ್ಕ ಮನೆ ಮೇಡಿದ್ರು, ಕೆಲಸದಾಗ ಕರ್ಕೊಂಡು ಹಾಸ್ಪಿಟಲ್ ಕರ್ಕೊಂಡು ಹೋದ್ರು. ಅದೇ ಸಮಯಕ್ಕೆ ಒಳ್ಳೆ ಟ್ರೀಟ್ಮೆಂಟ್ ಸಿಕ್ತು, ಒಳ್ಳೆ ಹಾಸ್ಪಿಟಲ್ ಸಿಕ್ತು. ಒಂದು 15 ದಿನ ಅವರು ಅನ್ಕಾನ್ಶಿಯಸ್ ಆಗಿದ್ರು, ಪ್ರಜ್ಞಾಶೂನ್ಯರಾಗಿದ್ರು, ಬದುಕಿದ್ರು. ಸುಮಾರು 18ನೇ ದಿನ ಆದಮೇಲೆ ಚೇತರಿಕೆ ಬಿಟ್ಟು 20ನೇ ದಿನಕ್ಕೆ ಅವ್ರನ್ನ ಡಿಸ್ಚಾರ್ಜ್ ಮಾಡೋಕ್ಕೆ ಡಾಕ್ಟರ್ ಸಜೆಸ್ಟ್ ಮಾಡಿದ್ರು. ಬದುಕ್ತಾರೆ ಅವರು. ಅದಾದಮೇಲೆ ಬಿಲ್ ಬರ್ತದೆ, ಡಿಸ್ಚಾರ್ಜ್ ಆದ ಬಿಲ್ ಬರ್ತದೆ. ಒಂದು 65 ಲಕ್ಷ ಅವರು ಬಿಲ್ ಕಳಿಸ್ತಾರೆ ಹಾಸ್ಪಿಟಲ್. ಆ ಬಿಲ್ ನೋಡಿದ ತಕ್ಷಣ ಶ್ರೀಮಂತರು ಬಿಲ್ ನೋಡಿದ ತಕ್ಷಣ ಒಂದೇ ಸಮಯ ಕಣ್ಣಲ್ಲಿ ಶುರು ಮಾಡ್ತಾರೆ ಆ ಶ್ರೀಮಂತ. ಡಾಕ್ಟರ್ ಸಡನ್ ಆಗಿ ಸರ್ಜನ್ ಡಾಕ್ಟರ್ ಗಾಬರಿ ಆಗುತ್ತೆ. ಸರಿ ಏನು ಸರಿ ಪ್ರಾಬ್ಲಮ್ ಇಲ್ಲ, ಮಕ್ಕಳಿಲ್ವಾ, ದುಡ್ಡಿಲ್ವಾ, ಮ್ಯಾನೇಜ್ಮೆಂಟ್ ಕಮ್ಮಿ ಮಾಡ್ಕೊತೀವಿ, ಅದೆಲ್ಲ ನನ್ನ ಪ್ರಾಬ್ಲಮ್. ಇನ್ನೇನು ಸರ್ ಮಕ್ಕಳೆಲ್ಲ ಬುದ್ಧಿಲ್ಲ ಸರ್, ಇಲ್ಲ 4 ಜನ ಮಕ್ಕಳು, ನನ್ನ ಮೊಮ್ಮಕ್ಕಳು ಎಲ್ಲ ಮಕ್ಕಳು 15 ದಿನ ನಾನು ನೋಡ್ತಾ ಇದ್ದಪ್ಪ, ನನಗೆ 2 ದಿನದಿಂದ ಜ್ಞಾನ ತಂದು ಎಲ್ಲ ಮಕ್ಕಳಿಂದ ನೋಡ್ತಾ ಇದ್ದೆ. ಇನ್ನೇನು ಸರ್ ದುಡ್ಡು ಕಡೆಗೆ ನನ್ನ ಪ್ರಾಬ್ಲಮ್ ಆಗ್ತಾ ಇರೋದು, ಡಿಸ್ಕೌಂಟ್ ಮಾಡ್ತೀನಿ ಹಾಕ್ತೀನಿ, 60 ಲಕ್ಷ ಡಿಸ್ಕೌಂಟ್ ಇಲ್ಲ ಇಲ್ಲಪ್ಪ ನಾನು ಅಳ್ತಾನೆ ಇದ್ರು. ಯಾಕೆ ಅಳ್ತಾ ಇದ್ದಾರೆ ಅಂತ ಹೇಳ್ಬೋದು. ನಾವು ಮನೆ ರೆಕಮೆಂಡ್ ಆಗಿದ್ದೆ. ಆಮೇಲೆ 5 ನಿಮಿಷ ಸರ್ಜನ್ ಸಮಾಧಾನ ಸರ್ಜನ್ ನಡೆದಂತೆ ನಾನು ಎಷ್ಟು ದಿನ ಐತೆ ಹಾಸ್ಪಿಟ್ಲಲ್ಲಿ, ನಾನು ಪ್ರತ್ಯೇಕ ದಿನ ಆಯಿತು ಸರ್, 15 ದಿನ ಆಯಿತು ಹಾಸ್ಪಿಟ್ಲಾಗಿ. 15 ದಿನ ಚೇತರಿಸ್ಕೊಂಡ್ರೆ 3 ದಿನ ಇಂಟರ್ಸಿರ್ತೀವಿ, 2 ದಿನ 15 ಟೋಟಲ್ 20 ದಿನ. 20 ದಿನಕ್ಕೆ ನೀವು ಎಷ್ಟು ಬಿಲ್ ಮಾಡಿದ್ದೀರಿ ಸರ್? 60-65 ಲಕ್ಷ ಬಿಲ್ ಮಾಡಿದ್ದೀರಿ. ಬರೀ 25 ದಿನಕ್ಕೆ ನನಗೆ 65 ಲಕ್ಷ ಬಿಲ್ ಆಗಿದೆ ಅಂದರೆ ಏನಕ್ಕೆ? ನನ್ನ ಹೃದಯ ಉಸಿರಾಟ ನಿಂತೋಗಿರುತ್ತೆ. ವರ್ಷದ 365 ದಿನ, ನನ್ನ ಆಲ್ರೆಡಿ 25-26 ವರ್ಷ. ಆ 75 ವರ್ಷ ನಾನು ನಿರಂತರವಾಗಿ ಗಾಳಿ ಸೇವೆ ಮಾಡಿ ಆರಾಮಾಗಿದ್ದೆ. ಬರೀ 20 ದಿನಕ್ಕೆ ನನಗೆ 65 ಲಕ್ಷ ನಾನು ಬರಬೇಕು ಅಂದರೆ ಈ ಭೂಮಿ ನನ್ನ ಉಚಿತಂದ ಭಗವಂತನಿಗೆ ನಾನು ಎಷ್ಟು ಮಿಲಿಗಟ್ಟಲೆ ಕೋಟಿ ಕೊಡಬೇಕು ಅಂತ ಗಾಬರಿ ಆಗಬೇಕು. ಅಂದರೆ ಈ ಪ್ರಪಂಚದಲ್ಲಿ ಭಗವಂತ ನನ್ನೆಲ್ಲ ಸೃಷ್ಟಿ ಮಾಡೋಣ, ಆದರೆ ಹಣಕ್ಕೆ ನಾವು ಹಾಕೋಬೇಕು ನಡೆಸ್ತಾ ಇದ್ದೀವಿ. ಆ ಒಂದು ನಾವೇನು ಇಡೀ ಸಮಾಜದಲ್ಲಿ ಏನು ಬದುಕ್ತಾ ಇದ್ದೀವಿ, ನಮ್ಮಲ್ಲಿರ್ತಕ್ಕಂಥ 10-20% ನಮ್ಮ ಸಮಯ, ನಮ್ಮ ಹಣ, ನಮ್ಮ ಉತ್ಪನ್ನಗಳನ್ನ ಸಮಾಜಕ್ಕೆ ವಿನಿಯೋಗಿಸೋಣ ಅನ್ನೋ ಸದುದ್ದೇಶದಿಂದ ಯಾವತ್ತೂ ನಾವು 4-5 ವರ್ಷದಿಂದ ಆರೋಗ್ಯ ವರ್ತಕರ ಸಂಘ ಮತ್ತಿತರ ಆರೋಗ್ಯ ನಾಗರಿಕ ರಕ್ಷಣಾ ವೇದಿಕೆ, ರೋಟರಿ ಕ್ಲಬ್, ಅಟಲ್ ದಯಾಳ್ ಚಾರಿಟಬಲ್ ಕಾರ್ಪೊರೇಷನ್ ಮಾಡಬೇಕು, ಇದೆಲ್ಲ ಸೇರಿ 4ನೇ ವರ್ಷ ನಾವು ನಡೆಸ್ತಾ ಇದ್ದೀವಿ. ಭಾಳ ಬೃಹತ್ತಾದಂಥ ಸುಮಾರು 1,000 ಜನ ಟ್ರೀಟ್ಮೆಂಟ್ ಆಗುತ್ತೆ. ಅದರಲ್ಲಿ ಒಂದಷ್ಟು ಜನ ಸರ್ಜರಿ ಆಗುತ್ತೆ, ಒಂದಷ್ಟು ಜನ ಕಣ್ಣು ಆಪರೇಷನ್ ಆಗುತ್ತೆ. ಅಷ್ಟನ್ನು ನಾವು ಈಗಾಗಲೇ 2 ಸತಿ ನಾವು ದಯಾನಂದ ಹತ್ರ ಮಾಡಿಸಿದ್ದೀವಿ, 2 ಸತಿ ಮಾಮಯ್ಯ ಆಸ್ಪತ್ರೆಯಿಂದ ಮಾಡಿಸಿದ್ದೀವಿ. ಅದೊಂದು ಸಮಾಜದ ಕಿಂಚಿತ್ ಸೇವೆ ಅಷ್ಟೇ. ಯಾಕೆಂದರೆ ನಾವು ಏನು ಜೀವ ಕೊಡೋಕ್ಕಾಗ್ತಾ ಇಲ್ವೋ ಆ ಜೀವ ಹೋಗೋದನ್ನು ರಕ್ಷಣೆ ಮಾಡತಕ್ಕಂಥ ಒಂದು ಕರ್ತವ್ಯ ನಮ್ಮೆಲ್ಲರ ಸಮಾಜ ಮೇಲೆ ಅಂತ ಹೇಳ್ತಾ ಈ ಪ್ರಾಸ್ತಾವಿಕ ಭಾಗದಲ್ಲಿ ಈ ಒಂದು ಸುಂದರವಾದಂತಹ ಕಾರ್ಯಕ್ರಮ ಬೆಳಿಗ್ಗೆ 9 ಉದ್ಘಾಟನೆ ಮಾಡಬೇಕಾಯಿತು. ಬೆಳಿಗ್ಗೆ ಚೆನ್ನಾಗಿತ್ತು, ಆದರೂ ಕೂಡ ಅನಿವಾರ್ಯ ಕಾರಣ ಭಾನುವಾರ ಹಲವಾರು ಕಾರ್ಯಕ್ರಮದ ಮಧ್ಯೆ ನಮ್ಮೊಂದಿಗೆ ಬಂದಿರ್ತಕ್ಕಂಥ ನಮ್ಮ ಜನಪ್ರಿಯ ಶಾಸಕರು, ಅದರೊಂದಿಗೆ ನಮ್ಮ ವಿವೇಕ ಇದ್ದಾರೆ, ನಮ್ಮ ದಯಾನಂದ ಡಾಕ್ಟರ್ ಇದ್ದಾರೆ, ನಮ್ಮೆಲ್ಲ ನಾಯಕರಿದ್ದಾರೆ. ಅವರಿಗೆ ಒಂದು ಧನ್ಯವಾದಗಳು ಹೇಳ್ತಾ ಈ ಕಾರ್ಯಕ್ರಮ ಹೆಚ್ಚೆಚ್ಚಾಗಿರುತ್ತೆ. ಅಟ್ಲೀಸ್ಟ್ ಒಂದು ಸಂಘ ಸಂಸ್ಥೆ ತಿಂಗಳಿಗೆ ಒಂದೊಂದು ಮಾಡಿದ್ರೆ ಒಬ್ಬರು ನಾವು ರಕ್ಷಣೆ ಮಾಡೋಕ್ಕಾದ್ರೆ ಸಾಕು ನೋಡಿ. ಇವತ್ತು ದಿನ ನಮ್ಮ ಈ ಒಂದು ಹೆಲ್ತ್ ಕ್ಯಾಂಪಿಂದ ಮಿನಿಮಮ್ 10 ಜನಕ್ಕೆ, ಯಾವುದೇ ಒಂದು 10 ಜನಕ್ಕೆ ಜೀವ ಇನ್ನೊಂದು ಉಳಿತದೆ ಅಂತಂದ್ರೆ ಅದಕ್ಕಿಂತ ಪುನೀತ ಯಾವುದಿಲ್ಲ ಅಂತ ಹೇಳ್ತಾ ಈ ಒಂದು ಸನ್ನಿವೇಶದಲ್ಲಿ ನಾವು ನಾಗರಿಕ ಸನ್ಮಾನ ಮಾಡಿದ್ದು ನಮ್ಮ ಆರೋಗ್ಯ ಇರ್ತಕ್ಕಂಥ 5 ವಿವಿಧ ಶ್ರೇಣಿಯ ಡಿಪಾರ್ಟ್ಮೆಂಟ್ಗಳ ಎಂಪಿಗಳಿಗೆ, ನಮ್ಮ ತಹಶೀಲ್ದಾರ್ ಇರ್ಬೋದು, ಮಂಜುನಾಥ್ ಇರ್ಬೋದು, ನಮ್ಮ ರವಿಕುಮಾರ್ ಎ ಇರ್ಬೋದು, ನಮ್ಮ CO ನಟರಾಜ್ ಇರ್ಬೋದು, ಆಲಯ ನಾಗರಿಕ ಈ ಒಂದು ಯಾಕೆಂದರೆ ಸಾಂಕೇತಿಕವಾಗಿ ಇಷ್ಟು ಜನ ಸಮಾಜದ ಜೊತೆ ಇರ್ತಾರೆ, ಅವರು MLAಗೆ ಬಾಧ್ಯಸ್ಥರಾಗಿರ್ತಾರೆ. ಆ ಒಂದು ನಮ್ಮಲ್ಲಿ ಏನು ನೀಡುತ್ತಿದೆ MLA ಅವರು ನಮ್ಮೆಲ್ಲ ರಕ್ಷಣೆ ಮಾಡಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲ ಆರೋಗ್ಯ ಸಂಘ ಸಂಸ್ಥೆಗಳಲ್ಲಿ ನಾನು ಏನು ವಿನಂತಿ ಬೇರೆ ಬೇರೆ ಸಮಾಜ ಕಾರ್ಯಕ್ರಮ ಮಾಡೋಣ, ಮರಗಳ ಕೆಲಸ ಆರೋಗ್ಯ ಉಳಿಸೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮದ ಎಲ್ಲರಿಗೂ ಮತ್ತೊಮ್ಮೆ ಅಭಿನಂದಿಸ್ತಾ ನಮ್ಮ ಪತ್ರಕರ್ತ ಮಿತ್ರರಿಗೆ ಮತ್ತು ನಮ್ಮ ಚಂದ್ರಮ್ಮ ದಯಾನಂದ ಸಾಗರ್ ವೈದ್ಯ ಕಾರ್ಯಕ್ರಮದ ಎಲ್ಲ ಸಿಬ್ಬಂದಿ ವರ್ಗಕ್ಕೆ ಮತ್ತೊಮ್ಮೆ ನಾವು ಹೇಳ್ತಾ ಬೆಳಗ್ಗೆ ಇನ್ನೂ 5 ಗಂಟೆ ತನಕ ಈ ಒಂದು ಕಾರ್ಯಕ್ರಮ ಇರ್ತದೆ. 5 ಗಂಟೆ ಸಮಾರೋಪ
ಒಂದು ನಾಗರಿಕ ಸನ್ಮಾನ ಇದೆ. ಅದಾದ್ಮೇಲೆ ತಮ್ಮ ಒಂದು ಭಾಷಣ ಪ್ರಾಸ್ತಾವಿಕ ಒಂದು ಭಾಷಣ ರಚಿಸಬೇಕಾಗಿ ವಿನಂತಿ ಮಾಡ್ತಾರೆ. ಎಲ್ರಿಗೂ ನಮಸ್ಕಾರ. ನಡೆದಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ನಾಗರಿಕ ಬಂಧುಗಳೇ, ಹಿರಿಯರೇ, ತಾಯಂದಿರೇ, ವಿವಿಧ ಶಾಲೆಗಳಿಂದ ಬಂದಿರತಕ್ಕಂಥ ವಿದ್ಯಾರ್ಥಿನಿಯರೇ, ವೇದಿಕೆ ಮೇಲೆ ಇರ್ತಕ್ಕಂಥ ಇವತ್ತಿನ ಕಾರ್ಯಕ್ರಮವನ್ನು ನಮ್ಮನ್ನೆಲ್ಲ ನಡೆಸಲಿಕ್ಕೆ ಬಂದಿರತಕ್ಕಂಥ ಡಾಕ್ಟರ್ ಸುಂದರ್ ಅವರೇ ಮತ್ತು ಡಾಕ್ಟರ್ ಆನಂದ್ ಅವರೇ, ನಮ್ಮವರು, ನಮ್ಮ ಊರಿನವರು, ನಮ್ಮವರಾದಂಥ ಡಾಕ್ಟರ್ ವಿವೇಕ್ ಅವರೇ, ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದಂಥ ನಾಗರಾಜ್ ಅವರೇ, ಮನ್ನೂರ್ ಅವರೇ, ಕುರ್ಸೀರ್ ಅವರೇ, ನ್ಯಾಮತ್ ಅವರೇ, ಅಲಿಜಾನ್ ಅವರೇ, ನಮ್ಮ ಬಾಲಾಜಿ, ನಮ್ಮ ಈಶ್ವರಣ್ಣ, ಸೋಮಣ್ಣ, ನಮ್ಮ ಮುನಿಯಪ್ಪ, ನಮ್ಮ ಶಿವಣ್ಣ, ಡಾಕ್ಟರ್ ರಾಜು ಅವರು, ಮಂಜುನಾಥ್ ಅವರು, ಪ್ರಾಣೇಶ್ ಅವರು, ರವಿ, ಅನಿ, ಲಕ್ಷ್ಮಿ, ಇದು ಎಲ್ಲ ಅನೇಕ ಮುಖಂಡರುಗಳು ಮತ್ತು ನಮ್ಮ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ನಮ್ಮ ವರ್ತಕ ಸಂಘದ ಅಧ್ಯಕ್ಷರಾದಂಥ ಮುರಳಿ ಅವರು, ಸೀನಪ್ಪ, ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ತಾ ಇರುವಂಥ ನಮ್ಮ ದಾವೂದ್, ನ್ಯಾಮತ್, ಇವತ್ತು ಅನೇಕ ಸಂಘ ಸಂಸ್ಥೆಗಳು, ಹಾರೋಹಳ್ಳಿ ವರ್ತಕ ಸಂಘ ಮುಖ್ಯವಾಗಿ ಮತ್ತು ಹಾರೋಹಳ್ಳಿ ನಾಗರಿಕರ ಹಿತರಕ್ಷಣಾ ಸಮಿತಿ, ರೋಟರಿ ಹಾರೋಹಳ್ಳಿ ಟ್ರಸ್ಟ್ನವರು ಮತ್ತು ರೋಟರಿ ಕ್ಲಬ್ನವರು, ಅಟಲ್ ದಯಾಳ್ ಚಾರಿಟಬಲ್ ಟ್ರಸ್ಟ್ನವರು, ಕಲ್ಪವೃಕ್ಷ ಕೋಆಪರೇಟಿವ್ ಸೊಸೈಟಿಯಿಂದ ಇವೆಲ್ಲ ಸಹಯೋಗದಿಂದ ಇವತ್ತು ಒಂದು ಒಳ್ಳೆಯ ಆರೋಗ್ಯಕರ ಶಿಬಿರವನ್ನು ಇವತ್ತು ಬಹಳ ಶ್ರದ್ಧೆಯಿಂದ ಇದನ್ನ ಎಲ್ಲರೂ ಕೂಡ ನಡೆಸ್ತಾ ಇದ್ದಾರೆ. ಬಹಳ ಸಂತೋಷದ ಒಂದು ದಿನ ಇವತ್ತು. ಹಾರೋಹಳ್ಳಿಯ ನಾಗರಿಕರ ಆರೋಗ್ಯದ ದೃಷ್ಟಿಯಿಂದ ಒಂದು ಒಳ್ಳೆಯ ಕೆಲಸವನ್ನು ಅನೇಕ ಸಂಘ ಸಂಸ್ಥೆಗಳು ಇವತ್ತು ನಮ್ಮ ಜನಕ್ಕೆ ಏನಾದರೂ ಮಾಡಿ ನಾವೆಲ್ಲರೂ ಕೂಡ ಆರೋಗ್ಯದ ಬಗ್ಗೆ ಗಮನ ಹರಿಸಬೇಕು, ನಮ್ಮ ಜನ ಆರೋಗ್ಯವಾಗಿರಬೇಕು ಅಂಥೇಳಿ ಬಹಳ ಎಲ್ಲರೂ ಕೂಡ ಜಾತ್ಯತೀತವಾಗಿ, ಪಕ್ಷಾತೀತವಾಗಿ, ಯಾವುದೇ ಪಕ್ಷ ಇಲ್ಲ, ಯಾವುದೇ ಜಾತಿ ಇಲ್ಲ, ನಾವೆಲ್ಲರೂ ಕೂಡ ಒಂದು ಅಂತ ಹೇಳಿ ಈ ಒಂದು ಶಿಬಿರವನ್ನು ನಡೆಸ್ತಾ ಇದ್ದಾರೆ. ಪ್ರಾಯಶಃ ಇಂಥ ಒಂದು ಉತ್ತಮವಾದಂಥ ಒಂದು ಶಿಬಿರವನ್ನು ನಡೆಸಬೇಕಾದ್ರೆ ಇದಕ್ಕೆ ಸಹಕಾರ ನಮ್ಮ ಚಂದ್ರಮ್ಮ ದಯಾನಂದ ಸಾಗರ್ ಹಾಸ್ಪಿಟಲ್ ನಮಗೆ ಬಹಳ ಹತ್ತಿರವಾಗಿದೆ. ನಿಮಗೆಲ್ಲ ಗೊತ್ತು, ಕೊರೋನಾ ಸಂದರ್ಭದಲ್ಲಿ ನಮಗೆ ಸಾಕಷ್ಟು ಆ ಹಾಸ್ಪಿಟಲ್ ನಮಗೆಲ್ಲರೂ ಕೂಡ ಸಹಕಾರವನ್ನು ಮಾಡಿ ಅನೇಕ ಜನರ ಪ್ರಾಣವನ್ನು ಉಳಿಸಿದ್ದಾರೆ, ಅನೇಕ ಜನರನ್ನ ಕಳ್ಕೊಂಡ್ವಿ. ಆದರೂ ಕೂಡ ಅವರ ಶ್ರಮ, ಅವರ ಚಿಕಿತ್ಸೆಯಿಂದ ಅನೇಕ ಜನರ ಜೀವನ ಕೂಡ ಉಳಿದಿದೆ. ಅವರಿಗೆ ನಾನು ನಮ್ಮ ಎಲ್ಲ ಸಂಘ ಸಂಸ್ಥೆಗಳ ಪರವಾಗಿ ನನ್ನ ಅಭಿನಂದನೆ ಕೂಡ ಸಲ್ಲಿಸ್ತೀನಿ. ಇವತ್ತು ನಮಗೆ ಆರೋಗ್ಯ ಮುಖ್ಯ. ಎಲ್ಲೋ ಕಡೆ ಜವಾಹರ್ಲಾಲ್ ನೆಹರು ಹೇಳ್ತಾರೆ, ವಿ ನೀಡ್ ಎ ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ ಅಂತ ಹೇಳ್ತಾರೆ. ಒಂದು ಆರೋಗ್ಯಕರವಾದ ಮನಸ್ಸು, ಒಂದು ಆರೋಗ್ಯಕರ
ದೇಹದಲ್ಲಿ ಇರಬೇಕು ಅಂತ ಹೇಳ್ತಾರೆ. ಇವತ್ತು ಅನೇಕ ವಿದ್ಯಾರ್ಥಿಗಳು ಜಾಸ್ತಿ ಬಂದಿದ್ದಾರೆ. ಅವರು ಇವತ್ತನ್ನೆಲ್ಲ ಇಂದಿನ ಮಕ್ಕಳ ಮುಂದಿನ ಪ್ರಜೆಗಳಂತ ಹೇಳ್ತೀವಿ. ಯುವ ಶಕ್ತಿ ನೀವೆಲ್ಲರೂ ಕೂಡ ನಿಮ್ಮ ಆರೋಗ್ಯದ ಬಗ್ಗೆ ನೀವೆಲ್ಲರೂ ಕೂಡ ಗಮನ ಹರಿಸಬೇಕು. ನಿಮ್ಮ ತಂದೆ ತಾಯಿಗಳು ನೀವೆಲ್ಲರೂ ಕೂಡ ಆರೋಗ್ಯದ ಬಗ್ಗೆ ಗಮನ ಹರಿಸಬೇಕು. ಇವತ್ತು ನೀವೆಲ್ಲರೂ ಕೂಡ ವಿದ್ಯಾವಂತರು, ಬುದ್ಧಿವಂತರು. ಆರೋಗ್ಯ ಏನು? ಆರೋಗ್ಯ ನಮಗೆ ಭಾಗ್ಯ. ಹೆಲ್ತ್ ಈಸ್ ವೆಲ್ತ್ ಅಂತಾರೆ, ವೆಲ್ತ್ ಈಸ್ ಹೆಲ್ತ್ ಅಂತ ಹೇಳ್ತಾರೆ. ಹೆಲ್ತ್ ಈಸ್ ವೆಲ್ತ್ ಅಂತ ಹೇಳ್ತಾರೆ. ನಮಗೆ ಆರೋಗ್ಯ ಮುಖ್ಯ. ನಾವು ಯಾವ ರೀತಿ ವಿದ್ಯಾಭ್ಯಾಸ ವ್ಯಾಸಂಗಕ್ಕೆ ಒತ್ತನ್ನ ಕೊಡ್ತೀವಿ, ಅದೇ ರೀತಿ ಆಟಕ್ಕೂ ಕೂಡ ನಾವೆಲ್ಲರೂ ಕೂಡ ಎಕ್ಸರ್ಸೈಸ್ ಮಾಡಬೇಕು, ವಾಕ್ ಮಾಡಬೇಕು. ಎಲ್ಲ ಕ್ಷೇತ್ರದಲ್ಲೂ ನಾವೆಲ್ಲರೂ ಕೂಡ ಭಾಗವಹಿಸಬೇಕು. ಯಾವುದರ ಸಾಂಸ್ಕೃತಿಕ ಚಟುವಟಿಕೆಗಳು ಬರ್ತದೆ ಅದರಲ್ಲಿ ಡ್ಯಾನ್ಸಿಂಗ್ ಪ್ರೋಗ್ರಾಮ್ ಇರ್ಬೋದು, ಹಾಡು ಇರ್ಬೋದು, ಕಬಡ್ಡಿ ಇರ್ಬೋದು, ಖೋ ಖೋ ಇರ್ಬೋದು, ನಾವೆಲ್ಲರೂ ಕೂಡ ಭಾಗವಹಿಸಿ ನಮ್ಮ ಶರೀರವನ್ನು ಗಟ್ಟಿಯಾಗಿ ನಾವೆಲ್ಲರೂ ಕೂಡ ಇಟ್ಕೋಬೇಕು. ನಾವೆಲ್ಲರೂ ಕೂಡ ಇಲ್ಲ ಅಂತ ನೋಡಿದ್ರೆ ಕೊರೋನಾ ಸಂದರ್ಭದಲ್ಲಿ ಯಾರ್ಯಾರು ನಾವೆಲ್ಲರೂ ಕೂಡ ನಮ್ಮ ವೀಕ್ ಆಗಿದ್ವಿ ಅವರೆಲ್ಲರೂ ಕೂಡ ಕಳ್ಕೊಂಡ್ವಿ. ಎಲ್ಲರೂ ಕೂಡ ಆರೋಗ್ಯ ಮುಖ್ಯ. ನಮಗೆ ಒಂಚೂರು ಸ್ವಲ್ಪ ನಮಗೆ ಬೆಳೆ ಆಗ್ಬಿಟ್ರೆ ಕೊಡಕ್ಕಾಗಲ್ಲ. ಜ್ವರ ಬಂದ್ರೆ ನಾವೆಲ್ಲರೂ ಕೂಡ ಕೆಲಸಕ್ಕೆ ನಮಗೆ ಆಸಕ್ತಿ ಇರಲ್ಲ. ಜ್ವರ ಆಗಲಿ, ಚಳಿ ಆಗಲಿ, ನೆಗಡಿ ಆಗಲಿ, ಕಾಲು ನೋವಾಗಲಿ, ಸೊಂಟ ನೋವಾಗಲಿ, ತಲೆನೋವಾಗಲಿ, ಒಂದು ಸ್ವಲ್ಪ ನಮ್ಗೆ ಏನಾದ್ರು ನಮ್ಮ ದೇಹದಲ್ಲಿ ವ್ಯತ್ಯಾಸ ಆದರೆ ನಮ್ಗೆ ಏನೇ ಕೆಲಸ ಮಾಡೋಕ್ಕೂ ನಮಗೆ ಆಸಕ್ತಿ ಬರಲ್ಲ. ಊಟಕ್ಕೂ ಆಸಕ್ತಿ ಬರಲ್ಲ, ಓದೋಕ್ಕೂ ಆಸಕ್ತಿ ಬರಲ್ಲ, ಯಾರು ಮಾತಾಡ್ಸಕ್ಕೂ. ಸೊ ಏನು ಒಟ್ಟಾರೆ ನಾವೆಲ್ಲರೂ ಕೂಡ ಆರೋಗ್ಯಕರವಾಗಿರಬೇಕು. ಆರೋಗ್ಯ ಮುಖ್ಯ. ಆ ಆರೋಗ್ಯವನ್ನು ಕಾಪಾಡಲಿಕ್ಕೆ ನಾವೆಲ್ಲ ಏನೆಲ್ಲ ಇವತ್ತು ನಾವೆಲ್ಲರೂ ಕೂಡ ಮಾಡಬೇಕು. ಹಿಂದೆ ಯಾವುದೇ ಎಕ್ಸೈಸ್ ಇರಲಿಲ್ಲ. ನಾವೆಲ್ಲರೂ ಕೂಡ ಹೊಲ ಗದ್ದೆಯಲ್ಲಿ ಕೆಲಸ ಮಾಡ್ತಾ ಇದ್ವಿ, ಹಸುಗಳನ್ನು ಮೇಯಿಸ್ತಾ ಇದ್ವಿ, ಕುರಿ ಮೇಯಿಸ್ತಾ ಇದ್ವಿ, ಕಾಡಿಂದ ಸೌದೆ ತರ್ತಾ ಇದ್ವಿ. ಎಲ್ಲ ರೀತಿಯಲ್ಲೂ ಕೂಡ ನಾವೆಲ್ಲರೂ ಕೂಡ ಅಲ್ಲೇ ನಮ್ಮ ಮೈ ಕುಡಿದು ಬೆವರು ಬರ್ತಾ ಇದ್ವಿ. ಆದ್ರೆ ಇವತ್ತೇನು ಇಲ್ಲ. ಬೆಳಗ್ಗೆ ಎದ್ದೋಳೋದೇ ಲೇಟು. ಬೆಳಗ್ಗೆ ಎದ್ದೋಳ್ತೀವಿ, ತಿಂಡಿ ಮಾಡ್ತೀವಿ, ಶಾಲೆಗೆ ಬಂದ್ಬಿಡ್ತೀವಿ. ಬೆಳಗ್ಗೆ ಎದ್ದೋಳ್ತೀವಿ, ಸುಮ್ಮನೆ ಓಡ್ಲತ್ತ ಅಲ್ಟ ಮಾಡ್ಕೊಂಡು ಕೊಡ್ತೀವಿ. ಇವತ್ತಿನ ಪರಿಸ್ಥಿತಿನೇ ಬೇರೆ, ಅಂದಿನ ಪರಿಸ್ಥಿತಿನೇ ಬೇರೆ. ಇವತ್ತು ನಾವೆಲ್ಲರೂ ಕೂಡ ಒಂದು ನೀತಿ ನಿಯಮದ ಪ್ರಕಾರವಾಗಿ ನಾವೆಲ್ಲರೂ ಕೂಡ ಪ್ರಕೃತಿಗೆ ತಕ್ಕಂತೆ ನಾವೆಲ್ಲರೂ ಕೂಡ ನಾವೆಲ್ಲರೂ ಕೂಡ ಕೆಲಸವನ್ನು ಮಾಡಬೇಕಾಗಿದೆ ಅಂತ ಕೂಡ ಆ ಒಂದು ನಿಟ್ಟಿನಲ್ಲಿ ಹಾರೋಳಿಯ ನಾಗರಿಕರ ಹಿತದೃಷ್ಟಿಯಿಂದ ಎಲ್ಲ ಮಹಿಳೆಯರಿಗಾಗಲಿ, ಮಕ್ಕಳಿಗಾಗಲಿ, ಹಿರಿಯರಾಗಲಿ ಕೂಡ ಆರೋಗ್ಯ ಬೇಕು ಅಂಥೇಳಿ ಇವತ್ತು ಒಂದು ಉತ್ತಮವಾದಂತಹ ಒಂದು ಶಿಬಿರವನ್ನು, ಆರೋಗ್ಯ ಶಿಬಿರವನ್ನು ಇವತ್ತು ನಡೆಸ್ತಾ ಇದ್ದಾರೆ. ವರ್ತಕ ಸಂಘಗಳಿಗೆ ಭಗವಂತ ಇನ್ನು ಹೆಚ್ಚಿನ ರೀತಿಯಲ್ಲಿ ಶಕ್ತಿ ಕೊಡಲಿ. ಇದರಲ್ಲಿ ಅನೇಕ ಜನರು ಇವತ್ತು ಕೂಡ ಇದರಲ್ಲಿ ಪಾಲ್ಗೊಂಡಿದ್ದಾರೆ, ಬಹಳ ಶ್ರಮ ವಹಿಸಿದ್ದಾರೆ. ನಾನು ಅನ್ಕೊಂಡೆ ಬರೀ ಆರೋಗ್ಯ ವರ್ತಕ ಸಂಘ ಅಂತ ಹೇಳಿ, ಆರೋಗ್ಯ ವರ್ತಕ ಸಂಘ ಜೊತೆಗೆ ಅನೇಕ ಸಂಘ ಸಂಸ್ಥೆಗಳು, ನಮ್ಮೂರು, ನಮ್ಮ ಜನ ಅವರೆಲ್ಲರೂ ಕೂಡ ಆರೋಗ್ಯವಾಗಿ ಇರಬೇಕಂತ ಹೇಳಿ ಎಲ್ಲರೂ ಕೂಡ ಇದರಲ್ಲಿ ಅವರೆಲ್ಲರೂ ಕೂಡ ಆಸಕ್ತಿಯನ್ನು ವಹಿಸಿ ಈ ಶಿಬಿರವನ್ನು ಆಚರಣೆ ಮಾಡಿದ್ದಾರೆ. ಅನೇಕರಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪಾಂಪ್ಲೆಟ್ ಎಲ್ಲ ಹೊಡೆದು ಅವರೆಲ್ಲರೂ ಕೂಡ ವಿಚಾರವನ್ನು ಮುಗಿಸ್ಬೇಕಾಯಿತು. ಇಂತಿಂಥ ಡಾಕ್ಟರ್ಗಳು ಬರ್ತಾ ಇದ್ದಾರೆ, ಇಂತಿಂಥ ಪ್ರಯೋಜನ ನೀವೆಲ್ಲ ಪಡೀಬಹುದು ನೋಡಿ. ಉಚಿತವಾಗಿ ನೀವೆಲ್ಲರೂ ಕೂಡ ಇವತ್ತೆಲ್ಲ ಕೂಡ ಮೆಡಿಸಿನ್ ಕೂಡ ಕೊಡ್ತಾ ಇದೆ. ಬರೀ ತಪಾಸಣೆ ಅಲ್ಲ, ಈ ಸೀಸನ್ ಯಾವತ್ತೂ ನೋಡೇ ಇರಲಿಲ್ಲ. ಕ್ಯಾಂಪ್ ನಾನು ಸಾಕಷ್ಟು ಕ್ಯಾಂಪ್ ಎಲ್ಲ ಮಾಡಿದ್ದೀವಿ, ಆದರೆ ECG ಮಾಡುವಂಥ ದಿನ ನಾನು ನೋಡಿರಲಿಲ್ಲ. ಇವತ್ತು ನಮ್ಮ ಡಾಕ್ಟರ್ಗಳು, ನಮ್ಮ ಎಲ್ಲ ಸಂಘದ ಸಂಸ್ಥೆಗಳಂತೂ ಒಂದು ಉನ್ನತ ಮಟ್ಟವಾದಂಥ ಇನ್ನೂ ಒಂದು ಅಡ್ವಾನ್ಸ್ ಆಗಿ ಅವರೆಲ್ಲರೂ ಕೂಡ ಬಂದಿದ್ದಾರೆ. ಇವತ್ತು ನಮ್ಮ ಡಾಕ್ಟರ್ ವಿವೇಕ್ ಅವರು, ನಮ್ಮ ಮರಳಿಂಗೇಗೌಡ, ನಮ್ಮ ದೊಡ್ಡ ಮಗ, ಇವತ್ತು ಅವರು ಕೂಡ ಈ ಬಂದಿರೋದು ಬಹಳ ಖುಷಿ ಆಯಿತು. ನಮ್ಮವರು, ನಮ್ಮ ಜನಕ್ಕೆ ನಾವು ಏನಾದರೂ ಸೇವೆ ಮಾಡಬೇಕು, ಈ ಊರಿನ ಮಗ, ನನಗೂ ಅಷ್ಟೋ ಇಷ್ಟು ನಮ್ಮ ಆಶೀರ್ವಾದ ಇರಲಿ ಅಂತೇಳಿ ಅವರು ಕೂಡ ಬರ್ತಾರೆ. ಅವರು ಕೂಡ ನಿಮ್ಮ ಪರವಾಗಿ ನಾನು ಎಲ್ಲರಿಗೂ ಕೂಡ ಸಲ್ಲಿಸ್ತೀನಿ. ಒಳ್ಳೆ ಡಾಕ್ಟ್ರು, ಬೆಂಗಳೂರಲ್ಲಿ ಯಾವುದೇ ಆದಂತಹ ಒಂದು ವ್ಯವಸ್ಥೆಯಲ್ಲಿ ಅವರು ಕೂಡ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮುಂದಿನ ದಿವಸದಲ್ಲಿ ಅವರಿಂದ ಹಲವಾರು ರೀತಿಯಲ್ಲಿ ನಾವು ಪ್ರಯೋಜನವನ್ನು ನಮ್ಮ ಜನಕ್ಕೆ ಪಡೀಲಿ. ಯಾವುದಾದ್ರು ಶಾಲೆಗಳನ್ನು ಅಡಾಪ್ಟ್ ಮಾಡಿ ಆವಾಗಿಂದ ಆವಾಗ ತಿಂಗಳಿಗೂ 15 ದಿವಸಕ್ಕೂ ಒಂದೊಂದು ಶಾಲೆಗೆ ನಾವು ವಿವೇಕ್ ಅವರು ಬಂದು, ಮೊದಲು ನಾವೆಲ್ಲ ವಿದ್ಯಾಭ್ಯಾಸ ಮಾಡುವಾಗ ಒಂದು ತಿಂಗಳಿಗೆ ಒಂದ್ಸಲ ಡಾಕ್ಟರ್ ಬಂದು ಚೆಕಪ್ ಮಾಡಿದ್ರು. ನಮಗೆ ವೆಯ್ಟ್ ಮೆಜರ್ಮೆಂಟ್ ಮಾಡಿ ನಮ್ಮ ವೆಯ್ಟ್ ಎಷ್ಟಿದೆ, ನಾವೇನು ಊಟ ಮಾಡ್ತಾ ಇದ್ದೀವಿ, ಏನು ಎತ್ತ ಅಂತ. ಈಗೆಲ್ಲ ಮರ್ತಿದ್ರೆ ನಮ್ಗೆ ಗೊತ್ತಿಲ್ಲ. ರಜು ಮಾಡ್ತಾ ಇದ್ದೀರಾ? ಇದೆಯಾ? ನಮಗೆಲ್ಲ ಮಾಡ್ತಾ ಇದ್ದೀವಿ, ಈಗೆಲ್ಲ ಮಾಡ್ತಾರೆ. ರಾಜು TH ಅವರು ಬಂದಿದ್ದಾರೆ. ಸೊ ಇದ್ರ ಜೊತೆಯಾಗಿ ಇವತ್ತು ಅನೇಕ ಅಧಿಕಾರಿಗಳು ಯಾರು ನಮ್ಮ ತಾಲೂಕಿನಲ್ಲಿ ಸೇವೆ ಸಲ್ಲಿಸಿ
ಇವತ್ತು ನಿವೃತ್ತಿ ಹೊಡಿತಾ ಇದ್ದಾರೆ. ಅವರು ಕೂಡ ಇವತ್ತು ಅಭಿನಂದನೆಯನ್ನ ಸಲ್ಸ ಮಾಡ್ತಾ ಇದ್ದಾರೆ. ರವಿಗೆ, ನಮ್ಮ ರಾಜುಗೆ, ಅವರೆಲ್ಲರೂ ಕೂಡ ಇವತ್ತು ಅವರಿಗೆ ಸನ್ಮಾನ ಕೂಡ ಮಾಡ್ತಾ ಇದ್ದಾರೆ. ಯಾರೇ ಆಗಲಿ ಈ ತಾಲೂಕಿನಲ್ಲಿ ನಾವೆಲ್ಲರೂ ಕೂಡ ಹುಟ್ಟಿದ್ದೀವಿ. ಇದು ಹೊಸ ತಾಲೂಕಿಗೆ ಸಾಕಷ್ಟು ಅಭಿವೃದ್ಧಿಗಳನ್ನು ನಾವೆಲ್ಲರೂ ಕೂಡ ಮಾಡಬೇಕಾಗಿದೆ. ಇಲ್ಲಿ ಒಳ್ಳೆ ಶಾಲೆ, ನಮಗೆ ಕಾಲೇಜು, ಕೆರೆ ಮೈದಾನದಲ್ಲಿದೆ. ಕೆರೆ ಅಭಿವೃದ್ಧಿ, ಅಲ್ಲಿ ಕೆರೆಯನ್ನು ಬಿಟ್ಟು ಬೇರೆ ಕಡೆಯಲ್ಲೂ ಕೂಡ ಒಳ್ಳೆ ಕಾಲೇಜನ್ನು ಮಾಡಬೇಕಾಗಿದೆ. ಆಟ ಆಡೋಕ್ಕೆ ಮಕ್ಕಳಿಗೆ ಜಾಗ ಇಲ್ಲ. ಬರೀ ಕಾಲೇಜ್ ವ್ಯವಸ್ಥೆ ಮಾಡಿದ್ರೆ ಅಷ್ಟೇ. ಕಾಲೇಜಲ್ಲಿ ಒಂದು ಕೂಡಿದ್ದಂಗಿದೆ, ಅಕ್ಕಿ ಕೂಡಿದ್ದಂಗಿದೆ. ಮಕ್ಕಳು ಹೊರಗಡೆ ಬರೋಕ್ಕಾಗಲ್ಲ, ಆಟ ಆಡೋಕ್ಕಾಗಲ್ಲ. ಇವತ್ತು ಬೇರೆ ಕಡೆ ಕಾಲೇಜಲ್ಲೂ ಕೂಡ ಬೇರೆ ಕಡೆ ಶಿಫ್ಟ್ ಮಾಡಬೇಕಾಗಿದೆ. ಇಲ್ಲೂ ಕೂಡ ಅನೇಕ ರೀತಿಯಲ್ಲಿ ಆಲೋಚನೆಗಳನ್ನು ಮಾಡಿ ನಮ್ಮ ಮಕ್ಕಳಿಗೆ ಏನೆಲ್ಲ ವ್ಯವಸ್ಥೆ ಬೇಕು, ನೀವೆಲ್ಲರೂ ಕೂಡ ಆರೋಗ್ಯಕರವಾಗಿ ಇರಬೇಕಾದ್ರೆ ಅವರಿಗೆ ಆಟದ ಸಾಮಾನುಗಳನ್ನು ಒದಗಿಸುವಂಥದ್ದು, ಪ್ರತಿನಿತ್ಯದ ವಸ್ತುಗಳನ್ನು ನಾವೆಲ್ಲರೂ ಕೂಡ ಕೊಡಬೇಕಾದಂಥ ಕೆಲಸ, ಜವಾಬ್ದಾರಿ ನಮ್ಮ ಮೇಲಿದೆ. ಈ ಒಂದು ಯಾರ್ಯಾರು ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಈ ಒಂದು ಹೆಲ್ತ್ ಕ್ಯಾಂಪ್ಗೆ, ಈ ಆರೋಗ್ಯ ಶಿಬಿರಕ್ಕೆ ಯಾರ್ಯಾರು ಆಸಕ್ತಿಯನ್ನು ವಹಿಸಿ ಸಹಾಯ ಮಾಡಿದ್ದಾರೆ ಅದನ್ನು ಕೂಡ ನನ್ನ ಪರವಾಗಿ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಈ ಒಂದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಭಗವಂತ ಹಾರೋಳಿ ಒಕ್ಕೂಟದ ಸಂಘಕ್ಕೆ ಕೆಲಸ ಕಾರ್ಯ ಮಾಡಲಿ. ಈ ರೀತಿ ಒಂದು ಸಮಾಜ ಸೇವೆ ಕಾರ್ಯಕ್ರಮಗಳನ್ನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ಜನಗಳಿಗೆ ಕೊಡಲಿ ಅಂತ ಹೇಳಿ ಆಶಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಪರವಾಗಿ ಅಭಿವಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಆತ್ಮೀಯ ಜನ ಸಮುದಾಯಗಳೇ, ಇವತ್ತು ಈಗಾಗಲೇ ನಮ್ಮ ಸಂಘ ಸಂಸ್ಥೆಗಳು ಈ ಒಂದು ನೋಡಿ ನಾಗರಿಕರೇ, ಮಕ್ಕಳೇ, ಅಂತಾನೆ ಹೇಳ್ತಾ ಇದ್ದೆ ನಾನು. ಸೋಲದೆ ಗೆದ್ದರೆ ಮಂದಹಾಸ, ಸೋತು ಗೆದ್ದರೆ ಇತಿಹಾಸ. ಈ ತರ ಇತಿಹಾಸ ಸೃಷ್ಟಿಸಿ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಮತ್ತು ನಮ್ಮೆಲ್ಲರ ಪ್ರೀತಿಗೆ ಪಾತ್ರರಾಗಿರ್ತಕ್ಕಂತಹ ನಮ್ಮ ಶಾಸಕರು ನಿಮ್ಮೆಲ್ಲರನ್ನು ಉದ್ದೇಶಿಸಿ ಇವತ್ತು ಮಾತಾಡಿದ್ದಾರೆ. ನಮ್ಮ ಸಂಘಟನೆಗಳು ಯಾವ ತರ ಕೆಲಸ ಮಾಡ್ತಾ ಇದೆ ಅವರ ಮೆಚ್ಚುಗೆ ಬಗ್ಗೆ ನಿಮಗೆ ಹೇಳಿದ್ದಾರೆ. ನಮ್ಮ ರೋಟರಿ ಸಂಸ್ಥೆ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಲು ಇಷ್ಟಪಡ್ತಾ ಇದ್ದೀನಿ. ಈ ರೋಟರಿ ಸಂಸ್ಥೆ ಸುಮಾರು 3 ವರ್ಷಕ್ಕೂ ಹೆಚ್ಚು ಹಳೆಯಾದಂತಹ ಸಂಸ್ಥೆ. ಇಡೀ ವಿಶ್ವದಲ್ಲಿ 10 ಲಕ್ಷಕ್ಕೂ ಹೆಚ್ಚು ಜನ ಇದರ ಸದಸ್ಯತ್ವವನ್ನು ಪಡೆದಿದ್ದಾರೆ. ನಮ್ಮ ಮುಖ್ಯ ಉದ್ದೇಶ ಅಂತಂದ್ರೆ ಸರ್ವಿಸ್ ಟು ಹ್ಯೂಮನ್ ಕೈಂಡ್ ಅಂತ ಹೇಳ್ತೀವಿ ನಾವು. ಆ ಥರ ಈ ಒಂದು ನಮ್ಮ ಹಾರೋಡಿಯಲ್ಲಿ ಒಂದು 10 ವರ್ಷಗಳ ಹಿಂದೆ ಈ ಒಂದು ರೋಟರಿ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ವಿ. ಇಲ್ಲಿವರೆಗೂ ನಮ್ಮ ಸಂಸ್ಥೆಯಲ್ಲಿ 30ಕ್ಕೂ ಹೆಚ್ಚು ಜನ ಸದಸ್ಯರಿದ್ದಾರೆ. ನಾವು ಈ ಒಂದು 10 ವರ್ಷದಲ್ಲಿ ಒಂದು 200ಕ್ಕೂ ಹೆಚ್ಚು ಕ್ಯಾಂಪ್ಗಳನ್ನು ಮಾಡಿದ್ದೀವಿ. ಮತ್ತೆ 10,000ಕ್ಕೂ ಹೆಚ್ಚು ಜನಗಳಿಗೆ ನಾವು ಉಚಿತವಾಗಿ ಚಿಕಿತ್ಸೆಯನ್ನು ಕೂಡ ಕೊಡಿಸಿದ್ದೀವಿ. ಮತ್ತೆ ಮುಂದಿನ ದಿನಗಳು ಕೂಡ ಈ ಎಲ್ಲ ಸಂಘ ಸಂಸ್ಥೆಗಳ ಸಹಕಾರ ನಮ್ಮ ರೋಟರಿ ಸಂಸ್ಥೆಗೆ ಇದೇ ತರ ಮುಂದುವರಿಯಲಿ ಅಂತ ಹೇಳ್ತಾ ನನ್ನ ಮಾತಾಡಕ್ಕೆ ಅವಕಾಶ ಮಾಡಿಕೊಂಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಸಾಮಾನ್ಯರಿಗೆ ಉಚಿತವಾಗಿರ್ತಕ್ಕಂತಹ ವೈದ್ಯಕೀಯ ಸೌಲಭ್ಯವನ್ನು ನೀಡಿದವರು ಡಾಕ್ಟರ್ ಚಂದ್ರಮ್ಮ ದಯಾನಂದ ಸಾಗರ್ ಆಸ್ಪತ್ರೆ. ಈ ಒಂದು ಆಸ್ಪತ್ರೆಯ ಉಪ ಪ್ರಾಂಶುಪಾಲರು ಡಾಕ್ಟರ್ ವಿವೇಕ್ ರವರು ಬಂದಿದ್ದಾರೆ, ಮುಖ್ಯಸ್ಥರು. ದಯಮಾಡಿ ಡಾಕ್ಟರ್ ವಿವೇಕ್ ರವರು ಜನಸಮುದಾಯವನ್ನು ಉದ್ದೇಶಿಸಿ ಮಾತುಗಳನ್ನು ಹೇಳಬೇಕು. ನಂತರ ಡಾಕ್ಟರ್ ಸುಂದರರವರು ಮಾತಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ನನ್ನ ನಮಸ್ಕಾರಗಳು. ನಮ್ಮ ಊರಿನಲ್ಲಿ ನನ್ನನ್ನು ಕರೆದು ನಿಮ್ಮ ಮುಂದೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಹಾರೋಳಿ ವರ್ತಕರ ಸಂಘ, ಹಾರೋಳಿ ನಾಗರಿಕ ಹಿತರಕ್ಷಣಾ ಸಮಿತಿ, ರೋಟರಿ ಟ್ರಸ್ಟ್ ಹಾರೋಳಿ, ಅಟಲ್ ದಯಾಳ್ ಚಾರಿಟಬಲ್ ಟ್ರಸ್ಟ್ ಹಾರೋಳಿ, ಕಲ್ಪವೃಕ್ಷ ಸೊಸೈಟಿ ಹಾರೋಳಿ, ಹಾಗೂ ನಾನು ಕೆಲಸ ಮಾಡ್ತಿದ್ದೆ ದಯಾನಂದ ಸಾಗರ್ ಆಸ್ಪತ್ರೆಯಲ್ಲಿ. ಅವರ ಮುಖ್ಯಸ್ಥರಿಗೂ ಅವರನ್ನು ಪ್ರತಿನಿಧಿಸುತ್ತಿರುವ ಡಾಕ್ಟರ್ ಸುಂದರರಾವ್, ಡಾಕ್ಟರ್ ಆನಂದರವರು ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ, ಈ ಆರೋಗ್ಯ ಶಿಬಿರಗಳಂದ್ರೆ ನಾನು ತುಂಬ ಮಾಡಿದ್ದೀನಿ. ಆರೋಗ್ಯ ಶಿಬಿರಗಳು ತುಂಬ ಹಾರೋಳಿ ಮಾಡಿರಲಿಲ್ಲ ಅಷ್ಟೇ, ರಾಮನಗರದಲ್ಲಿ ಮಾಡಿದ್ದೀನಿ, ಪ್ರಾಣೇಶ್ವರ, ನಾನು ಬೀದರಲ್ಲೂ ಮಾಡಿದ್ದೀನಿ. ನಾನು ನೀವು ಗುಲ್ಬರ್ಗದಲ್ಲಿ ಮಾಡಲಿಲ್ಲ. ನೀವು ಗುಲ್ಬರ್ಗದಿಂದ ಬಂದು ಇಲ್ಲಿ ಮಾಡಿದ್ರೆ ನನಗೆ ಭಾರಿ ಖುಷಿ. ನಾನು ಅದೇ ಹೇಳ್ತಾ ಇದ್ದೆ, ಸೋಮಣ್ಣ ಅವ್ರು ಮಾತಾಡೋದು ಗುಲ್ಬರ್ಗದಿದ್ದಾಗ ನಮ್ಮೂರದಿದ್ದಾಗ ಐತೆ ಅವ್ರು ಮಾತಾಡೋದು. ನಂದೇ ಹೇಳ್ತಾ ಇದ್ದೀನಿ, ಮಕ್ಕಳು ಬಿಡಿದಿರೋದು ಇನ್ನೂ ಭಾಷಣ ಇಲ್ಲಿ ಬಂದು ಅಂದರೆ. ಆಮೇಲೆ ಹೇಳಿದ್ರು 15 ವರ್ಷದಿಂದ ನಾನು ಇಲ್ಲೇ ಇದ್ದೀನಿ, ಅದಕ್ಕೋಸ್ಕರ ನಮಗೆ ಈ ಭಾಷೆ ಸೊಗಡು ಕೂಡ ಅದರಲ್ಲಿ ಬಂದ್ಬಿಟ್ಟಿದ್ದೇನೆ. ನನಗೆ ಈ ರಾಮನಗರದ್ದು ಮತ್ತು ಮಂಡ್ಯದ ಸೊಗಡಿದೆಯಲ್ಲ, ಅದು ಇಡೀ ವಿಶ್ವದಲ್ಲೇ ಫೇಮಸ್. ನಾವು ಯಾವಾಗ ಒಂದು ಚಿಕ್ಕೂರಿನಲ್ಲಿ ಮಾತಾಡ್ತಿದ್ವಿ, ಮಂಡ್ಯ ಇಸ್ ನಾಟ್ ಇನ್ ಇಂಡಿಯಾ, ಇಂಡಿಯಾ ಇಸ್ ಇನ್ ಮಂಡ್ಯ.
ಸೊ ಅದೇ ರೀತಿ ಈ ಸೊಗಡೆ ಈ ಭಾಷೆನ ಬಿಡೋಕ್ಕಾಗೋದಿಲ್ಲ. ಈ ಆರೋಗ್ಯ ಶಿಬಿರ ಅಂದ್ರೆ ಏನು? ಆರೋಗ್ಯ ಶಿಬಿರದಲ್ಲಿ ಪ್ರಮುಖವಾಗಿ ಎರಡು ಇರ್ತದೆ. ಒಂದು ಆರೋಗ್ಯ ಅಂದ್ರೆ ಏನು ಅಂತ ತಿಳ್ಕೊಳ್ಳೋದು. ಅದೇ ರೀತಿ ಈ ಕಮ್ಯುನಿಟಿ ಮೆಡಿಸಿನ್ ನಾವೇನು ಪ್ರಿವೆಂಟಿವ್ ಅಂತ, ಅಂದ್ರೆ ಯಾವುದಾದ್ರೂ ಕಾಯಿಲೆಗಳಿದ್ರೆ ಅದನ್ನ ಈ ಉಚಿತ ತಪಾಸಣೆಯಲ್ಲಿ ಕಂಡುಹಿಡಿದು ಅವರಿಗೆ ಬೇಗ ಔಷಧಿಗಳನ್ನು ಕೊಟ್ಟರೆ ಅವರ ಬದುಕು ಮುಂದಕ್ಕೆ ಹೋಗ್ತದೆ, ಅವರ ಜೀವನ ಸ್ವಲ್ಪ ಜಾಸ್ತಿ ಬದುಕ್ತಾರೆ, ಚೆನ್ನಾಗಿ ಬದುಕ್ತಾರೆ. ಸೊ ಇವೆರಡನ್ನ ನಾವು ಆರೋಗ್ಯ ಶಿಬಿರದಲ್ಲಿ ಕಲ್ತ್ಕೋಬೇಕು. ಒಂದು ಆರೋಗ್ಯ ಅಂದ್ರೆ ಏನು, ಎರಡನೇದು ಏನಾದ್ರು ಕಾಯಿಲೆಗಳಿದ್ರೆ ತಕ್ಷಣಕ್ಕೆ ಇಲ್ಲಿ ಕಂಡಿದ್ದು ಮುಂದಿನ ಚಿಕಿತ್ಸೆಗೆ ಬೇರೆ ಕಡೆ ಹೋಗೋದು. ಅದು ಎರಡು. ನಮ್ಮ ಭಾಗದಲ್ಲಿ ಮುಂಚೆ ಭಾರಿ ಕಷ್ಟ ಇತ್ತು. ಎಲ್ಲಿ ಹೋಗ್ಬೇಕಂದ್ರೆ ನಾವೆಲ್ಲ ಹೋದ್ರೆ ಕಿಮ್ಸ್ ಹೋಗ್ಬೇಕಾಗಿತ್ತು, ಇಲ್ಲ ವಿಕ್ಟೋರಿಯಾ ಹೋಗ್ಬೇಕಾಗಿತ್ತು, ಇಲ್ಲ ಅಂದ್ರೆ ದೊಡ್ಡ ದೊಡ್ಡ ಹಾಸ್ಪಿಟಲ್ ಬೇರೆ ಇದಕ್ಕೆ ಹೋಗ್ಬೇಕಾಗಿತ್ತು. ಆದರೆ ಈಗ ದಯಾನಂದ ಸಾಗರ್ ಹಾಸ್ಪಿಟಲ್ ಮಾಡೋದ್ರಿಂದ ನಮಗೆ ಭಾರಿ ಒಳ್ಳೆಯದಾಗಿದೆ. ಸೊ ಆ ಆಸ್ಪತ್ರೆಯ ಸದುಪಯೋಗಗಳನ್ನು ನೀವೆಲ್ಲ ಪಡ್ಕೋಬೇಕು ಅಂತ ಹೇಳ್ತಾ ನಮ್ಮ ಈ ಆರೋಗ್ಯಗಳಿಗೆ ಸ್ವಲ್ಪ ಹೆಚ್ಚು ಒತ್ತು ಕೊಡಬೇಕು ಅಂತೇಳಿ ನಮ್ಮ ಜನಪ್ರಿಯ ಶಾಸ್ತ್ರದಲ್ಲಿ ನನ್ನ ಮನವಿ ಮಾಡ್ತಾ, ಈ ಆರೋಗ್ಯ ನಾವು ಈ ಯುರೋಪ್, US, ಇಂಡಿಯಾಗೆ ಕಂಪೇರ್ ಮಾಡಿದಾಗ ಏನು ಡಿಫರೆನ್ಸ್ ನಮಗೆ ಎಲ್ಲಿ ಅಂದರೆ, ಅಲ್ಲೂ ಎಲ್ಲ ಇದೆ, ಅಲ್ಲೂ ಲಂಚ ಹೊಡಿತಾರೆ, ಅಲ್ಲೂ ದುಡ್ಡು ಮಾಡ್ತಾರೆ, ಅಲ್ಲೂ ಮೋಸ ಇದೆ, ಎಲ್ಲ ಇದೆ. ಆದರೆ ಬೇಸಿಕ್ ನೆಸೆಸಿಟೀಸ್ಗೆ ಅಲ್ಲಿ ಯಾರಿಗೂ ಹೋಗಿಲ್ಲ. ಏನಂತಂದ್ರೆ ಈಗ ನಿಮ್ದೇನೋ ಒಂದು ಆಸ್ತಿನ ಖರೀದಿ ಮಾಡಬೇಕು, ರಿಜಿಸ್ಟರ್ ಮಾಡಬೇಕು, ನೀವು ಯಾರಿಗೂ ಹೋಗಿಲ್ಲ. ಇಲ್ಲಿ ನನ್ನ ಜಾಗ ಅಳಿಬೇಕು ಎಲ್ಲ ಕಡೆ. ಎರಡನೇದು ಆರೋಗ್ಯ, ಅಲ್ಲೇನು ಹಿಂದೆ ಮುಂದೆ ನೋಡೋಂಗಿಲ್ಲ, ಆತಿಥ್ಯ ಗೌರವಿದ್ದೆ ಏನಿಲ್ಲ. ಟಕ್ಕಂಟ ಮಾಡ್ತಾರೆ. ಈಗ ಯುಕೆಲಿ ಕಿಂಗ್ ಚಾರ್ಲ್ಸ್ಗೆ 2 ದಿನ ವೇಟ್ ಮಾಡಿಸೋದು ಗೌರ್ಮೆಂಟ್ ಹಾಸ್ಪಿಟಲ್, NHS ಅಂತ, ನ್ಯಾಷನಲ್ ಹೆಲ್ತ್ ಸರ್ವಿಸ್ ಅಂತ ಬ್ರಿಟಿಷಲ್ಲಿ 2 ದಿನ ಅವನು ಹೇಳಿದ್ರು, ಬೆಡ್ ಇಲ್ಲ, 2 ದಿನ ವೇಟ್ ಮಾಡಿ. ಸೊ ಆ ರೀತಿ ಎಲ್ಲರಿಗೂ ಸಿಗೋ ಥರ ಆಗಬೇಕು. ಅದಕ್ಕೇನಾದರೂ ಮಾಡಿ ದಯವಿಟ್ಟು ಆರೋಗ್ಯಕ್ಕೆ ಏನಾದರೂ ಒಂದು ಆರೋಗ್ಯಕ್ಕೆ ಒಳ್ಳೆಯದಾಗಲಿ ಅಂತ ಏನಾದರೂ ಗೌರ್ಮೆಂಟ್ ಕಡೆಯಿಂದ ನೀವು ದಯವಿಟ್ಟು ಏನಾದರೂ ಒಂದು ಮಾಡಿಕೊಡಿ. ನಮ್ಮೂರವರು ನೀವು, ನಾವು ನಿಮ್ಮವರು. ಸೊ ದಯವಿಟ್ಟು ಅದನ್ನು ಮಾಡಿಕೊಡಿ. ನಮ್ಮ ಆರೋಗ್ಯ ಚೆನ್ನಾಗಿರ್ತದೆ ಇಲ್ಲಿ, ಹಾಗೆ ನಿಮ್ಮ ಜನರು, ನಿಮ್ಮ ಊರು ಚೆನ್ನಾಗಿರ್ತದೆ. ಥ್ಯಾಂಕ್ ಯು. ಆಮೇಲೆ ನಮ್ಮ ಶಾಸಕರು ಇಕ್ಬಾಲ್ ಹುಸೇನ್ ಮತ್ತು ಡಾಕ್ಟರ್ ವಿವೇಕ್ ಅವರು ತುಂಬಾನೇ ಇವತ್ತು ಕಾರ್ಯಕ್ರಮದ ಬಗ್ಗೆ, ಆರೋಗ್ಯದ ಬಗ್ಗೆ ಚೆನ್ನಾಗಿ ನಮಗೆ ಅರಿವು ಮೂಡಿಸಿದ್ರು. ನನಗೇನು ಒಂದು ಸಂತೋಷ ಇವತ್ತಿನ ಸಂದರ್ಭದಲ್ಲಿ ಏನಂತಂದ್ರೆ, ನಮ್ಮ ಇಕ್ಬಾಲ್ ಹುಸೇನ್ ಅವರು ಡಾಕ್ಟರ್ ಆಗಿ ಇಲ್ಲದೆ ಇದ್ದರೂ ಆರೋಗ್ಯದ ಬಗ್ಗೆ ತುಂಬಾನೇ ಹೆಚ್ಚಿಗೆ ಪ್ರಾಮುಖ್ಯತೆ ಕೊಟ್ಟು ಅದನ್ನ ಎಂಫಸೈಸ್ ಮಾಡಿ ಇವತ್ತಿನ ದಿವಸ ನಮಗೆ ತುಂಬಾ ಸಂತೋಷ ತುಂಬೋ ತರ ಆರೋಗ್ಯದ ಬಗ್ಗೆ ಹೇಳಿದ್ದಾರೆ. ಇವತ್ತಿನ ದಿವಸ ಈ ಕ್ಯಾಂಪ್ ಅನ್ನೋದು ನಾವು ಆರ್ಗನೈಸ್ ಮಾಡಿರೋದು ಉಚಿತ ಆರೋಗ್ಯ ತಪಾಸಣೆ. ಏನ್ ಕಾರಣ ಇರ್ಬೋದು ಅಂತ ಪ್ರತಿಯೊಬ್ಬರು ಯೋಚನೆ ಮಾಡಿದ್ರೆ, ನಮ್ಮ ಆಸ್ಪತ್ರೆಯಲ್ಲಿ ನಾವು ಏನ್ ನೋಡ್ತಾ ಇದ್ದೀವಿ, ಇತ್ತೀಚೆಗೆ 20 ವರ್ಷ 30 ವರ್ಷ ಜನಗಳು ಎಲ್ಲ ಡಯಾಬಿಟಿಸ್ ಕಾಯಿಲೆ, BP ಕಾಯಿಲೆ ಹೆಚ್ಚಿಗೆ ಬರ್ತಾರೆ. ನಮ್ಮ ಕ್ಯಾಂಪ್ನಲ್ಲೂ ಇದಕ್ಕೆ ತುಂಬಾನೇ ಇಂಪಾರ್ಟೆನ್ಸ್ ಕೊಟ್ಟು ಇವತ್ತಿನ ದಿವಸ ಅಲ್ಲಿ ಡಿಟೆಕ್ಷನ್ ಮಾಡಬೇಕು, ಡಯಾಬಿಟೀಸು, BP ಕಾಯಿಲೆ ಅಂತಾನು ನಾವು ಒಂಥರ ಗುರಿ ಇಟ್ಕೊಂಡು ಈ ಕಾರ್ಯಕ್ರಮದಲ್ಲಿ ನಾವು ಪಾಲಿಸಬೇಕು, ಕೈ ಜೋಡಿಸ್ಬೇಕು ಅಂತ ಇವತ್ತು ಮುಂದೆ ಬಂದು ನಿಮ್ಮ ಎಲ್ಲರಿಗೂ ಈ ಕ್ಯಾಂಪ್ ಆರ್ಗನೈಸ್ ಮಾಡಿಕೊಡ್ಬೇಕಂತ ನಾವು ವಿನಂತಿ ಮಾಡಿಕೊಂಡು ಇವತ್ತಿನ ದಿವಸ ಈ ಕ್ಯಾಂಪ್ ಚೆನ್ನಾಗಿ ಆಗಬೇಕನ್ನೋದನ್ನ ನಾವು ಬೆಳಗ್ಗೆ 9 ಗಂಟೆಯಿಂದ ಕಾಯ್ಕೊಂಡಿದ್ದು ನಮ್ಮ ಇಕ್ಬಾಲ್ ಹುಸೇನ್ ಅವರು ಬಂದು ಉದ್ಘಾಟನೆ ಮಾಡಿದ್ದಕ್ಕೂ ತುಂಬ ಹೃದಯಪೂರ್ವಕ ಸ್ವಾಗತ ಬಯಸಿ ನನಗೆ ತುಂಬ ಸಂತೋಷ ಮಾತಾಡಿ. ಈ ಕಾರ್ಯಕ್ರಮಕ್ಕೆ 1 ವಾರ ಹಿಂದೆ ನಮ್ಮ ಹಲವಾರು ಸಂಘದವರು, ರೋಟರಿ ಕ್ಲಬ್ ಇರ್ಬೋದು, ಧಾರವಾಡ ರೋಟರಿ ಕ್ಲಬ್, ವರ್ತಕರ ಸಂಘ ಇರ್ಬೋದು, ಬೇರೆ ಸಂಘದವರೆಲ್ಲ ಸೇರ್ಕೊಂಡು ಈ ಕ್ಯಾಂಪ್ನ ಆರ್ಗನೈಸ್ ಮಾಡಿ ಒಂಥರ ಸಕ್ಸಸ್ ಆಗಿ ಮಾಡಬೇಕಂತ ಕೇಳ್ಕೊಂಡಿದ್ದಕ್ಕೆ ನಾನು ತಕ್ಷಣವೇ ತುಂಬ ಸಂತೋಷದಿಂದ ನನ್ನ ಒಪ್ಪಿಗೆ ಕೊಟ್ಟಿದ್ದೆ. ಸೊ ಅದರಿಂದ ನಾನು ಎಲ್ಲ ಸಂಸ್ಥೆಯವರಿಗೂ ಈ ಸಂದರ್ಭದಲ್ಲಿ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತಾ, ಆಮೇಲೆ ಈ ಆರೋಗ್ಯದ ಕಾರ್ಯಕ್ರಮ ಚೆನ್ನಾಗಿ ನಡೀಬೇಕು ಅಂತ ಅಂದ್ಕೊಂಡು ನಾನು ತುಂಬ ಸಂತೋಷವಾಗಿ ಇವತ್ತು ಕಾರ್ಯಕ್ರಮಕ್ಕೆ ಬಂದು ನನ್ನ ಧನ್ಯವಾದಗಳನ್ನು ಎಲ್ಲರಿಗೂ ಅರ್ಪಿಸ್ತಾ ನನ್ನ ಮಾತನ್ನು ಇಷ್ಟ. ಥ್ಯಾಂಕ್ ಯು.